ಗೈಸ್ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದಾರ ಪ್ರತಿಯೊಬ್ಬರು ಕೂಡ ನೀವು ನಿಮ್ಮೊಂದು YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿ ತಕ್ಷಣ ನಿಮಗೆ ಮೇಲ್ಗಡೆ ಒಂದು ನೋಟಿಫಿಕೇಶನ್ ಈ ರೀತಿ ಒಂದು ನೋಟಿಫಿಕೇಶನ್ ಬರ್ತಾ ಇದೆ. ನೀವು ನೋಡ್ಕೊಳ್ಬೋದು. ಪ್ರತಿಯೊಬ್ಬರು ಕೂಡ ನಾನು ನಿಮಗೆ ಸೈಡ್ಗೆ ಸ್ಕ್ರೀನ್ ಶಾಟ್ ಕೂಡ ಹಾಕ್ತಾ ಇರ್ತೀನಿ, ನೋಡ್ಕೊಳ್ಬೋದು. ಈ ಬಗ್ಗೆ ಯಾವ ಇಂಪಾರ್ಟೆಂಟ್ ಸೇಮ್ ಯುವರ್ ವಿಡಿಯೋ ಡಿಸ್ಕ್ರಿಪ್ಷನ್ ಫಾರ್ ವಿಡಿಯೋಸ್ ದ್ಯಾಟ್ ಯು ಎಡಿಟ್ ಫಾರ್ಮ್ 16 ಮೇ ಪ್ಲೀಸ್ ಚೆಕ್ ಯುವರ್ ವಿಡಿಯೋ ಡಿಸ್ಕ್ರಿಪ್ಷನ್ ಟು ಇಶ್ಯೂ ದ್ಯಾಟ್ ಯು ಅಂತ ಈ ರೀತಿ ಒಂದು ನೋಟಿಫಿಕೇಶನ್ ಬರ್ತದೆ. ಅದ್ರ ಜೊತೆಗೆ ಅಲ್ಲಿ ಲರ್ನ್ ಮೋಡ್ ಅಂತ ಇದೆ, ಅದ್ರ ಜೊತೆ ಡಿಸ್ಮಿಸ್ ಅಂತ ಇದೆ. ಜಸ್ಟ್ ಅಲ್ಲಿ ಲರ್ನ್ ಮೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಕ್ರೋಮಲ್ಲಿ ಈ ರೀತಿ ಓಪನ್ ಆಗ್ತಿದೆ. ಏನಪ್ಪ ಪಿಕ್ಸೆಡ್ ಅಂತ ಓಪನ್ ಆಗ್ತದೆ. ಅದ್ರ ಜೊತೆ ತೆಳಗಡೆ ಬಂತು ಏನಾದ್ರೆ ಡೀಟೇಲ್ಸ್ ಅಂತ ಇದೆ. ಅದ್ರ ತೆಳಗಡೆ ಬಂತು ಇಲ್ಲಿ ಇದೆ ನೋಡಿ, ಇಂಪಾರ್ಟೆಂಟ್ ಹೇಳಿದ್ರೆ ಮೈ ಯೂಟ್ಯೂಬ್ ಅಕೌಂಟ್ ಲಾಕೆಡ್ ಅಂತ ಈ ರೀತಿ ಒಂದು ಬರ್ತಾ ಇದೆ. ಇದರೊಂದು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಭಯ ಪಟ್ಟಿದ್ದಾರೆ. ಇದೇನಪ್ಪ ನೋಟಿಫಿಕೇಶನ್ ಈ ರೀತಿ ನಮಗೆ ಬಂದಿದೆ. ಅದ್ರ ಜೊತೆ ಅಂದ್ರೆ ಯೂಟ್ಯೂಬ್ ಅಕೌಂಟ್ ಲಾಕೆಡ್ ಅಂತ ಬರ್ತದೆ, ಯಾಕೆ ಏನು ಅಂತ ತುಂಬ ಜನ ಕೂಡ ಭಯ ಪಟ್ಟಿದ್ದಾರೆ. ತುಂಬ ಜನ ಕೂಡ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಜನ ಮೆಸೇಜ್ ಮಾಡಿದ್ರೆ ಪ್ರತಿಯೊಬ್ಬರು ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನೀವು ತಿಳಿಸಿದಕ್ಕೆ ನನಗೂ ಕೂಡ ಗೊತ್ತಾಯ್ತು. ಯಾಕಂದ್ರೆ ನಾನು YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿರ್ಕಿಲ್ಲ, ಕೆಲಸದ ಮೇಲಿದೆ. ಆದ್ರೆ ಬಟ್ ಇದೇನಪ್ಪ ಅನ್ಬೇಕ್ರೆ ಇದೊಂದು ಬಗ್ ಅಂತ ಹೇಳ್ಬೋದು. ಬಗ್ ಅಪ್ಪ ಅಂದ್ರೆ ಏನಾದ್ರು ತುಂಬ ಜನ ಇದರಿಂದ ಭಯ ಪಟ್ಟಿದ್ದಾರೆ. ಅದು ಏನು ಭಯ, ಇದೇನು ನೋಟಿಫಿಕೇಶನ್ ಇದು ಯಾವ ಒಂದು ಕಾರಣಕ್ಕೋಸ್ಕರ ಬಂದಿದೆ, ಇದರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸು, ಅಂದ್ರೆ ಇದರಿಂದ ನಮ್ಗೆ ಏನು ಯೂಸು, ಇದರಿಂದ ನಮ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ನಮ್ಮ ಚಾನಲ್ಗೆ ಇಲ್ವಾ, ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ ಮುಂಚೆ ಮೊದಲನೇ ಬರ್ತೀನಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ದಯವಿಟ್ಟು ಪ್ಲೀಸ್ ಪ್ರತಿಯೊಬ್ಬರು ದಯವಿಟ್ಟು ಈ ಒಂದು ಇಂಪಾರ್ಟೆಂಟ್ ನೋಡಲೇಬೇಕು. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ವಿಡಿಯೋ ಶೇರ್ ಮಾಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಅವ್ರಿಗೆ ಕೂಡ ಈ ಒಂದು ಶೇರ್ ಮಾಡಿ, ಅವ್ರಿಗೆ ಕೂಡ ಗೊತ್ತಾಗಲಿ. ಯಾಕಂದ್ರೆ ತುಂಬ ಜನ ಭಯ ಪಟ್ಟಿದ್ದಾರೆ. ಏನಪ್ಪ ಅಂದರೆ ನಮ್ಮ ಚಾನಲ್ ಈ ರೀತಿ ಆಯಿತು, ಏನಾಯಿತು, ಯಾಕೆ ಚಾನಲ್ ಡಿಸೇಬಲ್ ಆಯಿತು, ಯಾಕೆ ಏನು ತುಂಬ ಜನ ಭಯ ಪಟ್ಟಿದ್ದಾರೆ. ಏನೂ ಇಲ್ಲ, ಅದೇನು ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇತ್ತು. ಇವತ್ತು ಸ್ಟಾರ್ಟ್ ಮುಂಚೆ ಇನ್ನೂ ನಾನೊಂದು ಡಿಪ್ಸಲ್ಲಿ ಯಾರು ಸುಂತಾರೆ ಪ್ಲೀಸ್ ಗರ್ಲ್ಸ್ ಆನ್ ವೈಸ್ ಬೇಗ ಒಂದು ಸಬ್ಸ್ಕ್ರೈಬ್ ಯಾಕೆಲ್ಲ ಬರ್ತೇನೆ ಟರ್ನ್ ಅಂತ ಕ್ಲಿಕ್ ಮಾಡ್ತಾ ಇತ್ತು. ಇವತ್ತು ಸ್ಟಾರ್ಟ್ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ತುಂಬ ಸಿಂಪಲ್. ಏನು ನೋಡ್ಕೊಳ್ಬೋದು ನೀವು YT ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ಈ ರೀತಿ ಬರ್ತದೆ. ಈ ಬಗ್ ಮೇ ಯಾವ ಇಂಪ್ಯಾಕ್ಟೆಡ್ ಸೇಮ್ ಆಫ್ ಯುವರ್ ವಿಡಿಯೋ ಡಿಸ್ಕ್ರಿಪ್ಷನ್ ಫಾರ್ ವಿಡಿಯೋ ದ್ಯಾಟ್ ಯು ಎಡಿಟ್ ಫಾರ್ಮ್ 16 ಮೇ ಪ್ಲೀಸ್ ಚೆಕ್ ಯುವರ್ ವಿಡಿಯೋ ಡಿಸ್ಕ್ರಿಪ್ಷನ್ ಟು ಅಂತ ಕೊಡ್ತಾ ಇದ್ದಾರೆ. ಇದೇನಪ್ಪ ಅಂದ್ರೆ ಈ ರೀತಿ ಬರ್ತಾ ಇದೆ. ಇದೇನಂದ್ರೆ ತುಂಬ ಸಿಂಪಲು. ಏನಪ್ಪ ಅಂದ್ರೆ ಯೂಟ್ಯೂಬ್ನಲ್ಲಿ ಒಂದು ಬಗ್ ನಡೆದಿದೆ ಅಂದ್ರೆ ಅದೇನಪ್ಪ ಬಗ್ ಅಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಾವು ಹಾಕುವಂತ ಏನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಲ್ಲ ಅದ್ರ ಮೇಲೆ ಬಗ್ ನಡೆದಿದೆ. ಜಸ್ಟ್ ನೀವು ಏನು ಮಾಡೋಂಗಿಲ್ಲ, ಇಲ್ಲಿ ಲರ್ನ್ ಮೋಡ್ ಅಂತ ಒಂದು ಇದೆ, ಅದ್ರ ಜೊತೆಗೆ ಡಿಸ್ಮಿಸ್ ಅಂತ ಇದೆ. ಜಸ್ಟ್ ನೀವು ಲರ್ನ್ ಮೇಲೆ ಕ್ಲಿಕ್ ಮಾಡಿ, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಲರ್ನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಏನಪ್ಪ ಅಂದ್ರೆ ತುಂಬಾ ಸಿಂಪಲ್ ನೋಡಿ. ಇಲ್ಲಿ ನೋಡಿ ಪಿಕ್ಸೆಡ್ ಅಂದ್ರೆ ನೋಡಿ ಪಿಕ್ಸೆಡ್ 5 ಅಂದ್ರೆ ಪಿಕ್ಸೆಡ್ 5 17 2024 ವಿಡಿಯೋ ಡಿಸ್ಕ್ರಿಪ್ಷನ್ ಮಿಸ್ಸಿಂಗ್ ಅಂತ ಇದೆ. ಇದೇನಪ್ಪ ಅಂದ್ರೆ ಅದೊಂದು ಯೂಟ್ಯೂಬ್ ಒಂದು ಬಗ್ ನಡೆದಿತ್ತು. ಆ ಬಗ್ ನಾವು ಫಿಕ್ಸಿಂಗ್ ಮಾಡಿದ್ವಿ. ಆ ಬಗ್ ಅದ್ರ ಜೊತೆಗೆ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 5/30/2024 ಕ್ಯೂಟ್ ಅಪ್ಡೇಟ್ ಎ ಬಗ್ ಮೇ ಯಾವ ಇಂಪ್ಯಾಕ್ಟೆಡ್ ಸಮ್ ಡಿಸ್ಕ್ರಿಪ್ಷನ್ ಫಾರ್ ವಿಡಿಯೋಸ್ ಫಾರ್ ಎಡಿಟ್ ಫಾರ್ ಮೇ 14/17 ಅಂದ್ರೆ 14/16 ಮೇ ಅಂದ್ರೆ ಈ ಮೇ ತಿಂಗಳಲ್ಲಿ 14ರಿಂದ 16ವರೆಗೆ ನೀವು ಏನು ವಿಡಿಯೋ ಅಪ್ಲೋಡ್ ಮಾಡಿದ್ರ 14ನೇ ತಾರೀಕಿನಿಂದ 16ನೇ ತಾರೀಕುವರೆಗೆ ನೀವು ಏನು ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ್ರ ಆ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಏನಿದೆ ಅದು ಮಿಸ್ಸಿಂಗ್ ಆಗಿದೆ. ಅಂದ್ರೆ ಅದೊಂದು ಬಗ್ ನಡೆದಿದೆ ಯೂಟ್ಯೂಬ್ನಲ್ಲಿ. ಆ ಒಂದು ವಿಡಿಯೋ ಏನು 14ರಿಂದ 16 ತಾರೀಕು ಡೇಟ್ ವರೆಗೆ ಏನು ವಿಡಿಯೋ ಅಪ್ಲೋಡ್ ಮಾಡಿದ ಆ ಒಂದು ವಿಡಿಯೋ ಎಲ್ಲ ಮಿಸ್ಸಿಂಗ್ ಆಗಿದೆ. ಮಿಸ್ಸಿಂಗ್ ಅಂದ್ರೆ ನೀವು ಆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರೋ ಕೂಡ ಆ ವಿಡಿಯೋಗೆ ಡಿಸ್ಕ್ರಿಪ್ಷನ್ ಅನ್ನೋದು ತಗೊಂಡಿಲ್ಲ. ಅದೇನಾಗಿದೆ ಬಗ್ ಆಗಿದೆ. ಡಿಸ್ಕ್ರಿಪ್ಷನ್ ಅದೇನಾಗಿದೆ ಬಗ್ ಆಗಿದೆ, ಮಿಸ್ಸಿಂಗ್ ಆಗಿದೆ ಅಂತ ಹೇಳಿದ್ದಾರೆ ನೋಡಿ. ಡಿಸ್ಕ್ರಿಪ್ಷನ್ ಮಿಸ್ಸಿಂಗ್ ಅಂತ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಇದು ಭಯಪಡೋ ಅವಶ್ಯಕತೆ ಇಲ್ಲ. ಅದ್ರ ಜೊತೆ ತೆರಳು ಕೊಟ್ಟಿದ್ದಾರೆ ನೋಡಿ. ಯುವರ್ ರಿಕಮೆಂಡೆಡ್ ರಿವಿನಿಂಗ್ ಯುವರ್ ಕಂಟೆಂಟ್ ವಿಡಿಯೋಸ್ ಎಸ್ ಡಿಸ್ಕ್ರಿಪ್ಷನ್ ಎಸ್ ಟು ಇನ್ಸ್ಯೂ ದೇ ಇಯರ್ ಯುವರ್ ಇಂಟ್ರೆಡೆಡ್ ಸ್ಟೇಟ್ ನೋಡಿ ಸ್ಟೇಟ್ ಯು ಕಾನ್ ಎಡಿಟ್ ಯುವರ್ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ ಯೂಟ್ಯೂಬ್ ಸ್ಟುಡಿಯೋ ಅವರ್ ಮೇನ್ ಆ್ಯಪ್ ಮೊಬೈಲ್ ಅಂತ ಇದೆ. ಅಂದ್ರೆ ನೀವು ಏನು ಮಾಡಬೇಕು 14ರಿಂದ 16ವರೆಗೆ ನೀವು ಏನು ವಿಡಿಯೋ ಅಪ್ಲೋಡ್ ಮಾಡಿ ತುಂಬಾ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ತುಂಬಾ ಏನು ಇದು ಭಯಪಡೋ ಅವಶ್ಯಕತೆ ಇಲ್ಲ. 14ರಿಂದ ಅಂದ್ರೆ 14ನೇ ತಾರೀಕಿನಿಂದ 16ನೇ ತಾರೀಕುವರೆಗೆ ನೀವು ಏನು ವಿಡಿಯೋ ಅಪ್ಲೋಡ್ ಮಾಡಿದ್ರ ಆ 14ರಿಂದ 16ವರೆಗೆ ಏನಿದೆ ಒಂದು ಯೂಟ್ಯೂಬ್ನಲ್ಲಿ ಬಗ್ ನಡೆದಿದೆ. ಬಗ್ ಅಂದ್ರೆ ಅದೊಂದು ಪ್ರಾಬ್ಲಮ್ ನಡೆದಿದೆ. ಏನಪ್ಪ ಪ್ರಾಬ್ಲಮ್, ನೀವು ಏನೇ ಡಿಸ್ಕ್ರಿಪ್ಷನ್ ಹಾಕಿ ಕೂಡ ಅದು ಮಿಸ್ಸಿಂಗ್ ಆಗಿದೆ. ಡಿಸ್ಕ್ರಿಪ್ಷನ್ ಅನ್ನೋದು ಅಲ್ಲಿ ಇಲ್ಲ, ಅದು ಮಿಸ್ಸಿಂಗ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ಏನು ಕ್ಲಿಯರಿಂಗ್ ಮಾಡ್ತಾರೆ, ಎಡಿಟ್ ಯುವರ್ ವಿಡಿಯೋ ಅಂತ ಕೊಟ್ಟಿದ್ದಾರೆ ಡಿಸ್ಕ್ರಿಪ್ಷನ್. ಏನಪ್ಪ ನೀವು ಏನು ಮಾಡಿ 14ರಿಂದ 16ನೇ ತಾರೀಕುವರೆಗೆ ಏನು ಮೇ ತಿಂಗಳಲ್ಲಿ ಏನು ಅಪ್ಲೋಡ್ ಮಾಡಿದ್ರೆ ಆ ಡೇಟ್ ಒಳಗಡೆ ಆ ವಿಡಿಯೋಗೆ ಏನು ಮಾಡಿ ಎಡಿಟ್ YT ಸ್ಟುಡಿಯೋ ಅಪ್ಲಿಕೇಶನ್ ಮೂಲಕ ಯೂಸ್ ಮಾಡ್ಕೊಂಡು, ಇಲ್ಲ ಅಂದ್ರೆ ನಿಮ್ಮೊಂದು ಕ್ರೋಮಲ್ಲಿ ಮೇನ್ ಆ್ಯಪ್ ಮೂಲಕ ಯೂಸ್ ಮಾಡ್ಕೊಂಡು ನೀವು YT ಸ್ಟುಡಿಯೋ ಕ್ರೋಮಲ್ಲಿ ಓಪನ್ ಮಾಡ್ಕೊಂಡು ಅಲ್ಲಿ ಏನು ಮಾಡಿ ನಿಮ್ಮೊಂದು ವಿಡಿಯೋಗೆ ನೀವು ಡಿಸ್ಕ್ರಿಪ್ಷನ್ ಹಾಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಮಿಸ್ಸಿಂಗ್ ಆಗಿದೆ, ಡಿಸ್ಕ್ರಿಪ್ಷನ್ ಹಾಕೊಳ್ಳಿ ಅಂತ ಇದೇ ಒಂದು ಅಪ್ಡೇಟ್. ತುಂಬಾ ಸಿಂಪಲ್, ಏನು ಭಯಪಡೋ ಅವಶ್ಯಕತೆ ಇಲ್ಲ. ತಲೋಡ್ಕೊಳಕ್ಕೆ ಕೊಟ್ಟಿದ್ದಾರೆ. ವರ್ಕ್ ಆನ್ ಫಿಕ್ಸ್ ಆಗಿದೆ. ಈಗ ಅದೇನು ಪ್ರಾಬ್ಲಮ್ ಇಲ್ಲ. ಇನ್ನು ಮುಂದೆ ನೀವೇನು ಪ್ರತಿಯೊಂದು ವಿಡಿಯೋ
ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಓನ್ಲಿ ಕೇವಲ 14ನೇ ತಾರೀಕಿನಿಂದ 16ನೇ ತಾರೀಕು ಮೇವರೆಗೂ ಪ್ರಾಬ್ಲಮ್ ಆಗಿದೆ. ಆ 14ರಿಂದ 16 ತಾರೀಕು ಒಳಗಡೆ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ವಿಡಿಯೋ ಎಲ್ಲ ಡಿಸ್ಕ್ರಿಪ್ಷನ್ ಮಿಸ್ಸಿಂಗ್ ಆಗಿದೆ ಅಂತ ಇದೆ. ಅದ್ರ ಜೊತೆ ತೆರಳು ಕೊಟ್ಟರು ಇಲ್ಲಿ ಇದೆ ನೋಡಿ, ಡೀಟೇಲ್ಸ್ ಮೈ ಯೂಟ್ಯೂಬ್ ಅಕೌಂಟ್ ಲಾಕಿನ್ ಅಂತ ಇದೆ. ಏನು ಭಯ ಪಡೋದು ಅವಶ್ಯಕತೆ ಇಲ್ಲ, ಇದರ ಮೇಲೆ ನೀವೇನು ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಏನಂತಂದ್ರೆ ತುಂಬಾ ಸಿಂಪಲ್, ನೀವು ನಿಮ್ಮ ಒಂದು ವಿಡಿಯೋ ಏನು ಅಪ್ಲೋಡ್ ಮಾಡಿದ್ರೆ 14 ತಾರೀಕಿನಿಂದ 16ನೇ ತಾರೀಕುವರೆಗೂ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಅನ್ನೋದು ಮಿಸ್ಸಿಂಗ್ ಆಗಿದೆ. ಅಂದ್ರೆ ಡಿಸ್ಕ್ರಿಪ್ಷನ್ ನಾನು ಕೂಡ ಅವಾಗ ಆಯ್ಕೆ ಕೂಡ ವೇಸ್ಟ್, ಅದು ಡಿಸ್ಕ್ರಿಪ್ಷನ್ ತೋರಿಸಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಅವ್ರು ತಿಳಿಸ್ತಾ ಇದ್ದಾರೆ ಡಿಸ್ಕ್ರಿಪ್ಷನ್ ಅನ್ನೋದು ಇದಾಗಿದೆ, ಮಿಸ್ ಆಗಿದೆ. ಡಿಸ್ಕ್ರಿಪ್ಷನ್ ಅನ್ನೋದು ಬಗ್ ನಡೆದಿದೆ, ಅಂದ್ರೆ ನಿಮ್ಮೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಮೇಲೆ ಒಂದು ಬಗ್ ನಡೆದಿದೆ. ಆ ಒಂದು ಕಾರಣಕ್ಕೋಸ್ಕರ ಆ ಒಂದು ಡೇಟ್ ಅಲ್ಲಿ ನೀವು ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ಒಂದು ವಿಡಿಯೋ ಪ್ರತಿಯೊಂದು ಕೂಡ ನೀವು ಹೋಗಿ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಇದೆ ಇಲ್ವ ಅಂತ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಇಲ್ಲ ಅಂದ್ರೆ ಮತ್ತೆ ವಾಪಸ್ ನೀವು ಆ ಒಂದು ವಿಡಿಯೋಗೆ ಡಿಸ್ಕ್ರಿಪ್ಷನ್ ಯಾಡ್ ಮಾಡಿ ಅಂತ ಅವರು ತಿಳಿಸ್ತಾ ಇದ್ದಾರೆ ನೋಡಿ. ಇದೇ ನೋಡಿ ತುಂಬಾ ಸಿಂಪಲ್ ಅಪ್ಡೇಟ್. ಬೆಂಕಿ ಅಂತಾನೆ ಹೇಳ್ಬೋದು, ಇದೊಂದು ಬಗ್ ಆಗಿದೆ. ಬೆಂಕಿ ಅಲ್ಲ, ಇದೊಂದು ಬಗ್. ಏನೋ ಮೊಬೈಲ್ ಸ್ಕ್ರೀನ್ಗಳು ಕೂಡ ಆಫ್ ಮಾಡಿದ್ರೆ ತುಂಬಾ ಸಿಂಪಲ್. ತುಂಬಾ ಜನ ಭಯ ಪಡೋ ಅವಶ್ಯಕತೆ ಯಾರಿಗೂ ಇಲ್ಲ. ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇರ್ತಾರೆ, ನಮ್ಮ ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಇರ್ತಾರೆ, ನಾನು ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ. ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ, ಅಂತ ಭಯ ಪಡೋ ಅವಶ್ಯಕತೆ ಏನು ಇರೋದ್ರಲ್ಲೇ ಅವ್ರು ಏನಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಮಿಸ್ಸಿಂಗ್ ಅಂತ ಹೇಳಿದಾರೆ. ಅಂದ್ರೆ ಫಿಕ್ಸ್ ಮಾಡಿದೀವಿ ಈಗ ಆ ಡಿಸ್ಕ್ರಿಪ್ಷನ್ ಅನ್ನೋದು ಆ ಒಂದು ಡೇಟ್ ಅಲ್ಲಿ ಏನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ಡಿಸ್ಕ್ರಿಪ್ಷನ್ ಅನ್ನೋದು ಮಿಸ್ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ಬಗ್ ನಡೆದಿದೆ ಆ ಒಂದು ಟೈಮ್, ಅಂದ್ರೆ 14ರಿಂದ 16ನೇ ತಾರೀಕುವರೆಗೂ ಅದೇನಾಗಿದೆ ಬಗ್ ನಡೆದಿದೆ ಡಿಸ್ಕ್ರಿಪ್ಷನ್ ಅಂತ ಹೇಳಿದ್ದಾರೆ. ಇದು ನೋಡಿ ತುಂಬಾ ಸಿಂಪಲ್, ಯಾರು ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ. ಆ ನೋಟಿಫಿಕೇಶನ್ ಈ ಒಂದು ಕಾರಣಕ್ಕೋಸ್ಕರ ಬಂದಿದೆ, ಇದರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ಈ ಒಂದು ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತು ಮುಗಿಸ್ತೀನಿ. ಪ್ರತಿ ಒಬ್ಬರು ಎಲ್ಲರೂ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತಿಲ್ಲ ನೆಕ್ಸ್ಟ್ ಎಲ್ಲರಿಗೆ ಬಾಯ್.